ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಚಾರುಗೆ ಮಾನ್ಯತಾ ಪ್ಲಾನ್ ಗೊತ್ತಾಗೋಯ್ತಾ? ಮಾನ್ಯತಾ ಸಿಕ್ಕಿ ಬಿದ್ರ ಏನಾಯ್ತು? ಜೊತೆಗೆ ಚಾರಿ ಇಬ್ರು ಕೂಡ ಮಿಸ್ ಮಾಡ್ಕೋತಿದಾರ. ವೈಶಾಖ ನಾರಾಯಣಾಚಾರ್ಗೆ ಹೇಳಿದಂತ ಒಂದು ಶಾಕಿಂಗ್ ನ್ಯೂಸ್ ಏನು, ಇದು ಎಲ್ಲವನ್ನೂ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಇಲ್ಲಿ ಮಾನ್ಯತಾ ಅವ್ರನ್ನ ಕರ್ಸದೆ ಇಲ್ಲಿ ಚಾರು ಮತ್ತೆ ಚಾರಿ ಪುನರ್ವಿವಾಹವನ್ನ ಮಾಡಬೇಕು ಅಂತ ನಾರಾಯಣಾಚಾರ್ಗಳು ನಿರ್ಧಾರ ಮಾಡ್ತಾರೆ. ಆದ್ರೆ ಇಲ್ಲಿ ಮಾನ್ಯತಾ ಅವರು ಒಂದು ಕಂಡೀಷನ್ ಆಗ್ತಾರೆ, ದೇವಸ್ಥಾನದಲ್ಲ ಆಗೋದಿಲ್ಲ, ಏನೇ ಇದ್ರು ಚೌಟ್ರಿಲಿ ಮಾಡ್ಬೇಕಾಗತ್ತೆ, ಯಾಕಂದ್ರೆ ನಮ್ಗೆ ತುಂಬಾನೇ ಗೆಸ್ಟ್ಗಳು ಬರ್ತಾರೆ ಅಂದಾಗ. ಸರಿ ಆಯ್ತು, ನಮಗೆ ಎಷ್ಟು ನಿಮ್ಗೆ ಯೋಗ್ಯವಾಗಿ ಮಾಡ್ಲಿಕ್ಕಾಗುತ್ತೋ ಅಷ್ಟು ಮಾಡಿಕೊಡ್ತೀವಿ ಅಂತ ಚಾರು ಮತ್ತೆ ಚಾರಿ ಕೂಡ ಒಪ್ಕೋತಾನೆ. ಇದಕ್ಕೆ ಚಾರು ಬೇಡ ಅಂತ ಹೇಳಿದ್ರು ಕೂಡ ಇಲ್ಲಿ ಚಾರಿನೇ ಸಮ್ಮತಿಸ್ತಾನೆ. ನಂತರ ಅಲ್ಲಿವರೆಗೂ ನಮ್ಮ ಮಕ್ಕಳು ನಿಮ್ಮ ಮನೇಲಿರುವುದು ನನಗೆ ಸಮಂಜಸ ಅನಿಸೋದಿಲ್ಲ, ಹಾಗಾಗಿ ಚಾರುನ ನಾನು ನನ್ನ ಮನೆಗೆ ಕರ್ಕೊಂಡು ಹೋಗ್ತೀನಿ, ನೀವು ಮುಹೂರ್ತ ಫಿಕ್ಸ್ ಮಾಡಿ ಕರೀರಿ, ಅಲ್ಲಿಗೆ ಚೌಟ್ರಿಗೆ ಕರ್ಕೊಂಡು ಬರ್ತೀನಿ ಅಂತ ಮಾನ್ಯತಾ ಹೇಳ್ತಾರೆ. ನಂತರ ಈ ಕಡೆ ಬಾ ಮಗಳೇ ಹೋಗೋಣ ಅಂತ ಹೇಳ್ತಿದ್ರೆ ಈ ಕಡೆ ಹೋಗೋದಕ್ಕೆ ಇಷ್ಟಪಡ್ತಿಲ್ಲ ಚಾರು. ಆದರೆ ಇಲ್ಲಿ ಜಾನಕಿ ಅವರು ನಿನ್ನ ಮೇಲೆ ಬಂದಿರತಕ್ಕಂಥ ಈ ಒಂದು ಆಪಾದನೆನ ನಿರ್ಮೂಲನೆ ಮಾಡುವುದಕ್ಕೋಸ್ಕರನೇ ಇಂಥ ಒಂದು ನಿರ್ಧಾರ ತಗೊಂಡಿರೋದು, ಎಲ್ಲ ಒಳ್ಳೇದಾಗುತ್ತೆ ಮಗಳೇ ಹೋಗ್ಬಾ ಅಂತಾರೆ. ನಂತರ ಈ ಕಡೆ ಮಾವನ ಆಶೀರ್ವಾದ ತಗೋತಾಳೆ, ಅತ್ತೆ ಆಶೀರ್ವಾದ ತಗೋತಾಳೆ. ಈ ಕಡೆ ಮಾವ ಕೂಡ ನಿಮಗೆ ಬಂದಿರತಕ್ಕಂಥ ಈ ಒಂದು ಕಳಂಕ ಖಂಡಿತವಾಗ್ಲೂ ಹೋಗುತ್ತೆ, ನಿಮ್ಮ ಅಕ್ರಮ ಸಂಬಂಧ ಒಳ್ಳೆ ಸಂಬಂಧ ಆಗಿ ಮಾರ್ಪಡುತ್ತಾ ಎಲ್ಲ ಕೂಡ ಒಳ್ಳೇದಾಗುತ್ತೆ ಮಗಳೇ ಹೋಗಿ ಬಾ ಅಂತ ಆಶೀರ್ವಾದ ಮಾಡ್ತಾರೆ. ನಂತರ ಇಲ್ಲಿ ಚಾರುನ ಕರ್ಕೊಂಡು ಮಾನ್ಯತವರು ಯಾವುದೇ ಕಾರಣಕ್ಕೂ ಇನ್ನು ನನ್ನ ಮಗಳು ಈ ಮನೆಗೆ ವಾಪಸ್ ಬರೋದೇ ಇಲ್ಲ, ಅದಕ್ಕೆ ಬಂದರೆ ಬಿಟ್ಟರೆ ತಾನೇ ನಾನು ಅವಕಾಶ ಮಾಡಿಕೊಡೋದು ನನ್ನ ಮಗಳು ಈ ಮನೆಗೆ ಬರುವುದಕ್ಕೆ ಅಂತ ಮಾನ್ಯತಾ ಅನ್ಕೊಂಡೆ ಮನಸ್ಸಲ್ಲಿ. ಮಗಳನ್ನ ಹೇಳ್ಕೊಂಡು ಹೋಗ್ತಿದ್ರೆ ಈ ಕಡೆ ಅಮ್ಮನಿಂದ ಕೈನ ಬಿಡಿಸ್ಕೊಂಡಿದ್ದೆ ಚಾರಿನ ಬಂದು ಅಪ್ಕೊಂಡ್ಬಿಡ್ತಾಳೆ. ರಾಮಾಚಾರಿ ನಿನ್ನ ಬಿಟ್ಟು ಬದುಕೋದು ನನಗೆ ಕಷ್ಟ ಆಗುತ್ತೆ ಅಂತ, ಎಲ್ಲ ಒಳ್ಳೇದಾಗುತ್ತೆ ಮೇಡಮ್, ಆದಷ್ಟು ಬೇಗ ಎಲ್ಲ ಕೂಡ ಸರಿ ಹೋಗುತ್ತೆ, ಹೋಗಿ ಬನ್ನಿ ಅಂತ ಹೇಳಿ ಕಳಿಸ್ಕೊಡ್ತಾನೆ. ನಂತರ ಮಾನ್ಯತಾ ಅವರು ಚಾರುನ ಕರ್ಕೊಂಡು ಹೋದ್ರೆ ಈ ಕಡೆ ವೈಶಾಖ ಅಂತೂ ಫುಲ್ ಖುಷಿ ಆಗ್ಬಿಟ್ಟಿದ್ದಾಳೆ. ನಂತರ ಆ ಕಡೆ ಮನೆಯಲ್ಲಿ ಫುಲ್ ಟೆನ್ಷನ್ ಆಗ್ಬಿಟ್ಟಿದ್ದಾರೆ. ಅಜ್ಜಿ ತಾತ ಜಯಶಂಕರ್ ಎಲ್ಲರೂ ಕೂಡ ಮಾನ್ಯತಾ ಏನ್ ಮಾಡೋಕೆ ಹೋಗಿರ್ಬೋದು ಅಂತ. ಅದರ ನಡುವೆ ಇಲ್ಲಿ ಮಾನ್ಯತಾ ತಮ್ಮ ಮಗಳನ್ನ ಚಾರುನ ಮನೆ ಕರ್ಕೊಂಡು ಬಂದೇ ಬಿಡ್ತಾರೆ. ಇದನ್ನ ನೋಡಿ ಎಲ್ರಿಗೂ ಕೂಡ ಶಾಕ್ ಆಗ್ತದೆ. ಒಳಗ್ ಬಾ ಮಗಳ, ಇದು ನಿಂದೇ ಮನೆ ಅಂತ ಹೇಳ್ತಿದ್ರೆ, ನಾನು ಈ ಮನೆಗೆ ಬಂದಿರೋದು ನನ್ನ ಮಾವನ್ಗೆ ಬೆಲೆ ಕೊಟ್ಟು ಇವತ್ತಿಗೂ ಕೂಡ ನಾನು ಆ ಮನೆ ಸುಸ್ಸಿಯಾಗಿ ಈ ಮನೆಗೆ ಬರ್ತಾ ಇದ್ದೀನಿ ಅಂತ ಹೇಳಿ ಬಲ್ಗಾಲಿಟ್ಟು ಒಳಗಡೆ ಬರ್ತಾಳೆ. ನಂತರ ಇದೇನಿದು ಚಾರು, ನೀನು ಒಬ್ಳೇ ಬಂದಿದ್ಯಾ, ಏನು ಚಾರುನ್ ಯಾಕೆ ಕರ್ಕೊಂಡು ಬಂದಿದ್ಯಾ ನೀನು ಅಂತ ಜಯಶಂಕರ್ ಅವರು ಕೇಳ್ತಿದ್ದಾರೆ. ಯಾಕೆ ಅಂದ್ರೆ ಅವ್ರು ಕರೆದಿದ್ರು, ಅದಕ್ಕೆ ಹೋಗಿದ್ದೆ, ಕರ್ಕೊಂಡು ಬಂದೆ ಅಷ್ಟೇ ಅಂತ ಹೇಳ್ತಾರೆ. ಏನಾಯ್ತು ಏನು ಅಂದಾಗ, ಅದು ಅಪ್ಪ ಅಗ್ರಹಾರದವರೆಲ್ಲ ಬಂದಿದೆ, ನಂದು ಮತ್ತೆ ರಾಮಾಚಾರಿ ಮದ್ವೆ ಅಕ್ರಮ ಅಂತ ಎಲ್ಲ ಹೇಳ್ಬಿಟ್ರು ಅಂತ ಹೇಳ್ತಿದ್ದಾರೆ. ಈ ಕಡೆ ಮಾನ್ಯತಾ ಅವರು ಕೂಡ ಅದೇ ವಿಷಯನ ಪ್ರಸ್ತಾಪ ಮಾಡ್ತಿದ್ದಾರೆ. ಜೊತೆಗೆ ಅದಕ್ಕೋಸ್ಕರನೇ ಮಾವ ನಂದು ಮತ್ತೆ ರಾಮಾಚಾರಿನದು ಪುನರ್ವಿವಾಹ ಮಾಡಬೇಕು ಅಂತ ಈ ರೀತಿ ಹೇಳಿ ಕಳಿಸ್ಕೊಟ್ರು ಅಂದಾಗ ನಾರಾಯಣಾಚಾರ್ಯಗಳು ಏನೋ ಅನ್ಕೊಂಡು ಕಳಿಸಿದ್ದಾರೆ ಅಂದ್ರೆ ಖಂಡಿತ ಅದರಿಂದ ಒಂದು ಒಳ್ಳೆ ಉದ್ದೇಶನೇ ಇರುತ್ತೆ ಅಂತ ಹೇಳ್ತಾರೆ. ಆದ್ರೂ ಕೂಡ ಈ ರೀತಿ ಮದ್ವೆ ಮಾಡಿಸೋದು ಮತ್ತೆಷ್ಟು ಸರಿ ಅಂತ ಹೇಳ್ತಿದ್ದಾರೆ ಅಜ್ಜಿ ತಾತ. ಆದ್ರೂ ಕೂಡ ಅವ್ರು ಏನೇ ಮಾಡಿದ್ರು ಒಳ್ಳೇದೇ ಅಂತ ಜಯಶಂಕರಿ ಹೇಳ್ತಾರೆ. ನಂತರ ನನಗೆ ರಾಮಾಚಾರಿನ ಬಿಟ್ಟು ಬದುಕೋದು ಕಷ್ಟ ಆಗುತ್ತೆ, ರಾಮಾಚಾರಿ ಇಲ್ಲದೆ ನಾನು ಬದುಕೋದಿಲ್ಲ ಅಂದಾಗ ಎಲ್ಲ ಕೂಡ ಒಳ್ಳೇದಾಗುತ್ತೆ ಮಗಳೇ, ಇನ್ನೂ ಕೂಡ ಯೋಚನೆ ಮಾಡಬೇಡ ಅಂತ ಹೇಳ್ತಾರೆ. ಆ ಕಡೆ ವೈಶ್ವಕ ನಾರಾಯಣಾಚಾರ್ಯಗಳ ಬಳಿ ಹೋಗಿದ್ದೆ, ಏನು ನನ್ನನ್ನು ಕುತ್ತಿಗೆ ಹಿಡಿದು ಸಾಯಿಸ್ಬಿಡ್ಬೇಕು ಅಂತ ಅನ್ನಿಸ್ತಿರ್ಬೇಕಲ್ವಾ ನಿನಗೆ ಅಂತಿದ್ರೆ ಈ ಕಡೆ ನಾರಾಯಣಾಚಾರ್ಯಗಳು ಏನು ಮಾತಾಡ್ತಿಲ್ಲ. ಜೊತೆಗೆ ಪಾಪ ನನ್ನ ಸೊಸೆನ ಕಳ್ಸ್ಕೊಟ್ಬಿಟ್ಟ, ಇದಕ್ಕೆಲ್ವೂ ಕೂಡ ನಂದೇ ಪಿತ್ತೂರಿ. ಜೊತೆಗೆ ಇನ್ನೊಂದು ಮಾತು ಹೇಳ್ತಿದ್ದೀನಿ ಕೇಳಿಸ್ಕೊ, ನೀನು ಅನ್ಕೊಂಡಿರ್ಬೇಕಲ್ವಾ ನನ್ನ ಸೊಸೆ ವಾಪಸ್ ಬರ್ತಾಳೆ, ನನ್ನ ಮಗ ಸೊಸೆ ಮದುವೆ ಮಾಡಿಸ್ತೀನಿ ಅಂತ. ಬಟ್ ಅದು ಯಾವುದು ಕೂಡ ಅಸಾಧ್ಯ ಅಲ್ಲ, ನಿನಗೆ ಹೋಗಿರೋ ಸೊಸೆ ಮತ್ತೆ ಮನೆಗೆ ವಾಪಸ್ ಬರೋದಿಲ್ಲ. ಹಾಗಾಗಿ ಏನು ಮಾಡಬೇಕು ಅದಕ್ಕೆಲ್ಲ ಕೂಡ ನಾನು ಮಾಡಿದ್ದೀನಿ. ಇನ್ನು ನನ್ನ ಸೊಸೆ ಇದ್ದಾಳೆ, ಅವಳು ಎಲ್ಲ ಕೂಡ ಸರಿ ಮಾಡ್ತಾಳೆ ಅಂತ ಅನ್ಕೊಂಡ್ಬಿಟ್ಟಿದ್ಯಾ? ನೀನು ಅನ್ಕೊಂಡಾಗೆ ಯಾವುದೂ ಕೂಡ ಆಗೋದಿಲ್ಲ ಅಂತ ಹೇಳ್ತಿದ್ರೆ ಯಾರು ಹೇಳಿದ್ದು? ನನ್ನ ಸೊಸೆ ಧರ್ಮ ನೀತಿ ಬದ್ಧವಾದ ದಾರಿಲಿ ನಡೀತಾಳೆ, ಭಗವಂತ ಯಾವತ್ತಿದ್ರೂ ಒಳ್ಳೆಯವ್ರ ಕೈ ಹಿಡಿತಾನೆ. ನೀವು ಏನೇ ಮಾಡಿದ್ರು ಕೂಡ ಅದು ಯಾವುದೂ ಕೂಡ ನಡೆಯೋದಿಲ್ಲ. ನನ್ನ ಸೊಸೆ ಈ ಮನೆಗೆ ವಾಪಸ್ ಬಂದೇ ಬರ್ತಾಳೆ ಅನ್ನೋದು ನಂಗೆ ತುಂಬ ಚೆನ್ನಾಗಿ ನಂಬಿಕೆ ಇದೆ ಅಂತ ಹೇಳ್ತಿದ್ರೆ, ನೀನು ನಂಬಿಕೆ ಅಂತಾನೆ ಅನ್ಕೊಂಡು ಕೂತ್ಕೋ, ಆದರೆ ಯಾವುದೇ ಕಾರಣಕ್ಕೂ ನೀನು ಅನ್ಕೊಂಡಿದ್ದು ಏನೂ ಆಗೋದಿಲ್ಲ. ನಿನ್ನ ಸೊಸೆ ಚಾರು ಏನೂ ಕೂಡ ನನ್ನ ಹತ್ರ ಅವಳ ಆಟ ನಡೆಯೋದಿಲ್ಲ, ಹೇಗೆ ಮನೆಯಿಂದ ಕಳಿಸ್ದೆ ನೋಡ್ತಾ ಇದೆಯಾ ಅಂತ ಹೇಳ್ತಾರೆ. ಆದರೂ ಕೂಡ ಇಲ್ಲ ನಾರಾಯಣಾಚಾರ್ಯ ದೇವ್ರನ್ನ ನಂಬುತ್ತೀನಿ, ಎಲ್ಲಾನು ಕೂಡ ಒಳ್ಳೇದಾಗ ಅಂತಾನೆ ಹೇಳ್ತಾರೆ. ಆ ಕಡೆ ಜಯಶಂಕರ್ ಅವ್ರು ಕೂಡ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ರೆ, ಈ ಕಡೆ ಚಾರು ಅಂತೂ ತನ್ನ ಗಂಡನ ತುಂಬಾನೇ ಮಿಸ್ ಮಾಡ್ಕೊತಿದ್ದಾಳೆ, ತುಂಬಾ ಬೇಜಾರು ಮಾಡ್ಕೊಳ್ತಾಳೆ. ಚೂಟು ಬರ್ತಾರೆ, ಏನಕ್ಕ ಈ ರೀತಿ ನನ್ಗೆ ಎಷ್ಟು ಖುಷಿಯಾಗಿದೆ ಗೊತ್ತಾ, ಆದ್ರೆ ನೀನು ನೋಡು ಹೇಗಿದ್ಯಾ, ನೀನೇ ಅಲ್ವಾ ಹೇಳ್ಕೊಟ್ಟಿದ್ದು ಯಾವತ್ತೂ ಕೂಡ ನಾವು ಖುಷಿಯಾಗಿರ್ಬೇಕು, ಮತ್ತೊಬ್ರಿಗೆ ಖುಷಿನ ಹಾಳು ಮಾಡಬಾರ್ದು, ನಾವು ದುಃಖದಲ್ಲಿರೋದ್ರಿಂದ ಅಂತ. ಇವತ್ತು ನೀನೇ ನೋಡು ಹೇಗಿದ್ಯಾ, ನನಗೂ ಕೂಡ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ ಅಂದಾಗ, ಯಾಕೆ ಚೂಟು ಏನಾಯ್ತು ಅಂದಾಗ, ನೀನು ಮತ್ತೆ ರಾಮಾಚಾರಿ ಬಾಬಾ ಇಬ್ರು ಕೂಡ ಒಟ್ಟಿಗೆ ಬರ್ತೀರಾ ಅಂತ ಅನ್ಕೊಂಡಿದ್ದೆ,
ಆದರೆ ನೀನು ನೋಡಿದ್ರೆ ಒಬ್ಳೆ ಬಂದಿದ್ಯಾ ಅಂತ ಎಲ್ಲ ಕೂಡ ಒಳ್ಳೇದಾಗತ್ತೆ ಅಂತ ಹೇಳ್ತಾರೆ. ಜೊತೆಗೆ ಅಮ್ಮ ನೋಡು ನೀನು ಬರ್ತೀಯಾ ಅಂತ ಮೊದಲೇ ರೂಮ್ನೆಲ್ಲ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿಸಿದ್ದಾರೆ, ಕ್ಲೀನ್ ಮಾಡಿಸಿದ್ದಾರೆ ಅಂತದಾಗೆ ಈ ಕಡೆ ಚಾರುಗೆ ಶಾಕ್ ಆಗುತ್ತೆ. ಹಾಗಿದ್ರೆ ಅಮ್ಮಂಗೆ ನಾನು ಬರ್ತೀನಿ ಅಂತ ಮೊದಲೇ ಗೊತ್ತಿತ್ತಾ ಅಂತ ಹೇಳ್ತಿದ್ದಾಗೆ ಮಾನ್ಯತಾ ಎಂಟ್ರಿ ಕೊಡ್ತಾರೆ. ಈ ಚೋಟು ಓದ್ಕೊಳ್ಳೋದು ಬಿಟ್ಟು ಇಲ್ಲಿಗೆ ಯಾಕೆ ಬಂದಿದ್ಯಾ, ಹೋಗಿ ಓದ್ಕೋ ಹೋಗು ಅಂತ ಕಳಿಸ್ಬಿಡ್ತಾರೆ. ನಂತರ ಈ ಕಡೆ ನಾರಾಯಣಾಚಾರ್ಯಗಳು ತಮ್ಮ ಮಗನ ಹತ್ರ ಬರ್ತಾರೆ. ಮಗನ ನೋಡಿ ನಿನ್ಗೇನು ಕೂಡ ನನ್ನ ಬಗ್ಗೆ ಬೇಜಾರಿಲ್ಲ ಅಲ್ವಾ ಕಂದ, ನಿನ್ನ ಜೀವನದಲ್ಲಿ ನಾನು ಆಟ ಆಡ್ತಾ ಇದ್ದೀನಿ, ನಿನ್ನ ಹೆಂಡ್ತಿನ ಮನೆ ಬಿಟ್ಟು ಕಳಿಸಿದ್ದೀನಿ, ನಿಮ್ಮ ಮದುವೆನ ಅಕ್ರಮ ಅಂತ ಹೇಳ್ಬಿಟ್ಟಿದ್ದೀನಿ, ನಿನ್ಗೇನು ಕೂಡ ತೊಂದರೆ ಆಗ್ತಿಲ್ಲ ಅಲ್ವಾ, ನಾನು ತಗೊಂಡಿರೋ ನಿರ್ಧಾರದಿಂದ ನಿನಗೆ ನನ್ನ ಮೇಲೆ ಕೋಪ ಬಂದಿರಬೇಕಲ್ವಾ ಅಂತಿದ್ರೆ ಏನಪ್ಪ ಮಾತಾಡ್ತಿದ್ರ, ನಿಮ್ಮ ಮೇಲೆ ಕೋಪ ಮಾಡ್ಕೊಳ್ಳೋದಾ, ನೀವೇ ನಮಗೆ ಸರಿಯಾದ ಹಾದಿಲಿ ಹೋಗಬೇಕು, ಪಾಂಡಿತ್ಯ ಎಲ್ಲವನ್ನ ಕೂಡ ಹೇಳ್ಕೊಟ್ಟವರು, ಅಂಥದ್ರಲ್ಲಿ ನೀವು ಏನೇ ಮಾಡಿದ್ರು ಕೂಡ ಅದರಿಂದ ಒಂದು ಒಳ್ಳೇದೇ ಆಗುತ್ತೆ ಅನ್ನೋ ನಂಬಿಕೆ ನನಗೆ ತುಂಬ ಚೆನ್ನಾಗಿದೆ. ನಾನು ಯಾಕೆ ನಿಮ್ಮ ಮೇಲೆ ಅನುಮಾನ ಪಡಲಿ, ನೀವು ಏನೇ ಮಾಡಿದ್ರು ಅದನ್ನ ನಮ್ಮ ಒಳ್ಳೇದಕ್ಕೋಸ್ಕರನೇ ಅಂತ ತುಂಬ ಚೆನ್ನಾಗಿ ಗೊತ್ತಿದೆ ನನಗೆ. ನಾನು ನಿಮ್ಮ ಆಶೀರ್ವಾದಕ್ಕೋಸ್ಕರ ನಿಮ್ಮ ಸೇವೆ ಮಾಡಬೇಕು ಅಂತ ಕಾಯೋ ನಾನು, ಅಂಥದ್ರಲ್ಲಿ ನಿಮ್ಮ ಮೇಲೆ ಕೋಪ ಮಾಡ್ಕೊಳ್ಳೋಕ್ಕಾಗತ್ತಾ ಅಂತ ಕಾಯೋ ಮಗ್ಡೆ, ನನ್ನನ್ನು ಎಷ್ಟಿಲ್ಲ ನಂಬ್ತೀಯ, ನನ್ನಿಂದ ನಿನಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು, ನೀನು ಚೆನ್ನಾಗಿರ್ಬೇಕು ಅಂದಾಗ ನೀವು ನಮ್ಮ ಜೊತೆ ಇದ್ದ ಮೇಲೆ ನಾವು ಚೆಂದಾಗೆ ಇರ್ತೀವಿ ಅಂತ ಹೇಳ್ತಿದ್ದಾರೆ ಈ ಕಡೆ ರಾಮಾಚಾರಿ. ನಂತರ ಮಗನ್ ನೋಡಿ ಅವರ ಪ್ರೀತಿನ ನೋಡಿ ತುಂಬಾನೇ ಖುಷಿ ಆಗುತ್ತೆ. ಆ ಕಡೆ ಕೆಟ್ಟಿ ದೇವಸ್ಥಾನ ಪುಣ್ಯಕ್ಷೇತ್ರಗಳ ದರ್ಶನ ಮಾಡ್ತಾ ಇದ್ದಾನೆ. ಇಲ್ಲಿ ವೈಶಾಖ ಮತ್ತೆ ಅವಳ ತಮ್ಮ ಮಾನ್ಯತಾ ಮೂವರು ಕೂಡ ಸೇರ್ಕೊಂಡು ಇಲ್ಲಿ ಕಿಟ್ಟಿ ವಿರುದ್ಧ ಪ್ಲಾನ್ ಮಾಡಿದ್ರು. ಬಟ್ ಅದು ಯಾವ್ದು ಕೂಡ ವರ್ಕೌಟ್ ಆಗಿಲ್ಲ. ಕಿಟ್ಟಿ ಬದುಕಿದ್ದಾನೆ, ಬಟ್ ಯಾವುದೇ ರೀತಿ ಸತ್ಯ ಕೂಡ ಮಾನ್ಯತಾಗಾಗ್ಲಿ ವೈಶಾಖಕ್ಕಾಗ್ಲಿ ಆ ಸತ್ಯ ಗೊತ್ತಿಲ್ಲ, ಅವನು ಸತ್ತಿದ್ದಾನೆ ಅಂತಾನೆ ಅನ್ಕೊಂಡಿದ್ದಾರೆ. ಹಾಗಾಗಿ ಮಗದೊಂದು ಆಟನ ಶುರು ಮಾಡ್ಕೊಂಡಿದ್ದಾರೆ. ಆದ್ರೆ ಕಿಟ್ಟಿ ಒಮ್ಮೆಲೆ ವಾಪಸ್ ಎಂಟ್ರಿ ಕೊಡ್ತಿದ್ದಾರೆ. ಎಲ್ರಿಗೂ ಕೂಡ ಗ್ರಾಚಾರ ಕಾದಿದೆ ಅಂತಾನೆ ಹೇಳ್ಬಹುದು. ಇಲ್ಲಿ ಮಾನ್ಯತವರು ಬರ್ತಿದ್ದಾಗೆ ಈ ಕಡೆ ನಿನ್ಗೆ ನಾನು ಬರೋದು ನಿನಗೆ ಮೊದಲೇ ಗೊತ್ತಾ, ಅಂದಮೇಲೆ ಎಲ್ಲ ಯಾಕೆ ರೂಮ್ ರೆಡಿ ಮಾಡಿಸಿದೆ ಅಂತ ಪ್ರಶ್ನೆ ಮಾಡ್ತಿದ್ರೆ, ಅದು ಹಾಗಲ್ಲ ಚಾರು, ನಾನು ಮನೆಯಿಂದ ಬಿಟ್ಟು ಬರಬೇಕಾದ್ರೆ ನಾನು ಚಾರುನ ಕರ್ಕೊಂಡು ಬರ್ತಿದ್ದೀನಿ ಅಂತ ಹೇಳಿ ಕ್ಲೀನ್ ಮಾಡಿಸಿದ್ದು ಅಷ್ಟೇ ಅಂತ ಹೇಳ್ತಾರೆ. ನಂತರ ರೆಸ್ಟ್ ಮಾಡಮ್ಮ ಅಂತ ಹೇಳಿ ಹೋಗ್ಬಿಡ್ತಾರೆ. ನಂತರ ಚಾರು ನನಗೆ ಯಾಕೋ ಅಮ್ಮ ಏನೋ ಮಾಡ್ತಿದ್ದಾಳೆ, ಏನೋ ಮುಚ್ಚಿಡ್ತಿದ್ದಾಳೆ ಅಂತ ಅನ್ನಿಸ್ತಿದ್ಯಲ್ಲ ಮಾಮ್ ಅಂತ ಅನ್ಕೋತಾಳೆ. ನಂತರ ಈ ಕಡೆ ರಾಮಾಚಾರಿನ ನೆನೆಸ್ಕೊಂಡು ಇಲ್ಲಿ ಚಾರು ಕಣ್ಣೀರು ಹಾಕ್ತಿದ್ರೆ, ಆ ಕಡೆ ರಾಮಾಚಾರಿ ಕೂಡ ಚಾರುನ ನೆನಪು ಮಾಡ್ಕೊಂಡು ಕಣ್ಣೀರು ಹಾಕ್ತಿದ್ದಾನೆ, ನೊಂದ್ಕೋತಿದ್ದಾನೆ, ಮಿಸ್ ಮಾಡ್ಕೋತಿದ್ದಾನೆ. ಚಾರು ಮೇಡಮ್ ನೀವು ನನಗೆ ಎಷ್ಟು ಇರಿಟೇಟ್ ಮಾಡಿ ಏನೇ ಆದರೂ ಕೂಡ ನಂಗೆ ತುಂಬಾ ಖುಷಿ ಆಗುತ್ತೆ, ಬೇಜಾರಾಗಲ್ಲ, ನೀವು ನನ್ನ ಜೊತೆ ಇರಬೇಕು, ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊತಿದ್ದೀನಿ, ನೀವು ಇಲ್ಲದೆ ನನಗಿರೋದು ತುಂಬಾ ಕಷ್ಟ ಆಗ್ತದೆ ಅಂತ. ನಂತರ ಈ ಕಡೆ ನನಗೂ ಹೇಗೆ ಅನ್ನಿಸ್ತಿದೆಯೋ ನಿನಗೂ ಹಾಗೆ ಅನ್ನಿಸ್ತಿರುತ್ತೆ ರಾಮಾಚಾರಿ, ನನ್ಗೆ ಎಷ್ಟು ಮಿಸ್ ಮಾಡ್ಕೊತಿದ್ದೀನಿ ಗೊತ್ತಾ ಅಂತ ಹೇಳಿ ಕಾಲ್ ಮಾಡೋಕೆ ಟ್ರೈ ಮಾಡ್ತಿದ್ದಾಳೆ. ಅಟ್ ಎ ಟೈಮ್ ರಾಮಾಚಾರಿ ಕೂಡ ಚಾರುಗೆ ಕಾಲ್ ಮಾಡಬೇಕು ಅಂತ ಟ್ರೈ ಮಾಡ್ತಿದ್ದಾರೆ. ಆದರೆ ಇಲ್ಲಿ ಇಬ್ರಿಗೂ ಕೂಡ ಬಿಸಿ ಬರ್ತದೆ. ಹಾಗಿದ್ರೆ ಏನಾಗುತ್ತೆ, ಚಾರಿ ಇಬ್ರು ಕೂಡ ಮಿಸ್ ಮಾಡ್ಕೊತಿದ್ದಾರೆ. ಕಿಟ್ಟಿ ಮನೆಗೆ ಬರ್ತದಾನೆ. ಆ ಕಡೆ ಮಾನ್ಯತಾ ಮತ್ತೆ ವೈಶುಕ ಇಬ್ರು ಕೂಡ ತಮ್ಮ ಪ್ಲಾನ್ ವರ್ಕೌಟ್ ಆಯ್ತು ಅಂತ ಖುಷಿ ಪಟ್ಕೊಂಡಿದ್ದ. ಇಲ್ಲಿ ಚಾರುನ ಹೇಗಾದ್ರೂ ಮಾಡಿ ಮತ್ತೊಂದು ಮದುವೆಗೆ ಸಿದ್ಧಗೊಳಿಸೋಕೆ ಮಾನ್ಯತಾ ಸಜ್ಜಾಗ್ತಿದ್ದಾರೆ. ಹಾಗಿದ್ರೆ ಇಲ್ಲಿ ರಾಮಾಚಾರಿ ಚಾರುವಿನ ಪುನರ್ವಿವಾಹ ನಡೆಯುತ್ತಾ ಅಥವಾ ಚಾರುವಿನ ಮಾತ್ರ ಪುನರ್ವಿವಾಹ ನಡೆಯುತ್ತಾ, ಯಾರೊಂದಿಗೆ ಯಾವ ವ್ಯಕ್ತಿ ಎಂಟ್ರಿ ಕೊಡ್ತಿದ್ದಾರೆ, ಏನಾಗ್ತದೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ.